ಈಗ ನಾವು ಸಂಘ ನೋಂದಣಿ ಮಾಡಿರೋದು ನಮಗೆ ಗೊತ್ತಿರೋ ವಿಚಾರ. ಈಗ ನಾವು ಮುಂದುವರೆದು ಈಗ ನಾವು ಏನು ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಸತತವಾಗಿ 25 ವರ್ಷ ಸೇವೆ ಸಲ್ಲಿಸಿ ಮತ್ತೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮತ್ತೆ ನಿವೃತ್ತರಾಗಿರ್ತಕ್ಕಂಥ ನಿವೃತ್ತರಾಗಿರ್ತಕ್ಕಂಥವ್ರದ್ದು ಅನುಭವನ ನಾವು ಪಡೆದು ಅವ್ರದ್ದೇ ಆದಂಥ ಅನುಭವ ಮತ್ತು ಅಭಿಪ್ರಾಯನ ಪಡೆದು ನಾವು ಇದನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಒಂದು ಚರ್ಚೆಯನ್ನು ಮಾಡಿ ಏನು ಅಭಿಪ್ರಾಯ ಕೊಡ್ಬೋದು, ನಮ್ಮ ಅನುಭವ ಏನಾಗಿತ್ತು, ಅದ್ರದ್ದು ಏನು ಅಭಿಪ್ರಾಯ ಕೊಡ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಅಂತೇಳಿ ನಾವು ಯೋಚನೆ ಮಾಡಿ ಒಂದು ಅನುಭವ ಮತ್ತು ಅಭಿಪ್ರಾಯ ಮಂಟಪ ಅಂತೇಳಿ ನಾವೀಗ ಈ ಸಂಘದ ವತಿಯಿಂದ ಸ್ಥಾಪನೆ ಮಾಡಿದ್ದೀವಿ. ಇದರಲ್ಲಿ 25 ವರ್ಷ ಸೇವೆ ಮಾಡಿ ಹಾಲಿ ಮಾಡ್ತಾ ಇರ್ತಕ್ಕಂಥ ಮತ್ತು ನಿವೃತ್ತಿಯಾಗಿರ್ತಕ್ಕಂಥ 75 ವರ್ಷ ವಯಸ್ಸಿನ ಒಳಗಿರ್ತಕ್ಕಂಥವರು ತಮ್ಮದೇ ಆದಂಥ ಅನುಭವ ಮತ್ತು ಅಭಿಪ್ರಾಯನ ಕೊಡಬೇಕು ಈ ಶಿಕ್ಷಣ ಕ್ಷೇತ್ರಕ್ಕೆ ಅಂತೇಳಿ ನಾವು ಈ ಕೆಲಸನ ಮಾಡಲ್ಪಟ್ಟಿದ್ದೀವಿ. ದಯಮಾಡಿ ಇದರಲ್ಲಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಯೂನಿವರ್ಸಿಟಿ ಕುಲಪತಿಗಳು ಅಂದರೆ ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿ ಇರ್ಬೋದು, ಇಂಜಿನಿಯರಿಂಗ್ ಯೂನಿವರ್ಸಿಟಿ ಇರ್ಬೋದು, ಲಾ ಯೂನಿವರ್ಸಿಟಿ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಸಂಸ್ಕೃತ ಯೂನಿವರ್ಸಿಟಿ ಇರ್ಬೋದು, ಇತರೆ ಯಾವುದೇ ಜನರಲ್ ಯೂನಿವರ್ಸಿಟಿಗಳು ಯಾವುದೇ ಇರ್ಬೋದು, ಎಲ್ಲ ಯೂನಿವರ್ಸಿಟಿಯಾದಂಥ ಕುಲಪತಿಗಳು, ನಿವೃತ್ತ ಕುಲಪತಿಗಳು, ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ನಿರ್ದೇಶಕರು, ಸಹ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಂಪನ್ಮೂಲ ಅಧಿಕಾರಿಗಳು, ಮತ್ತು ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಯಾರೇ ಇರಲಿ ತಮ್ಮದಾದಂಥ ಅಭಿಪ್ರಾಯಗಳನ್ನು ಈ ಮಂಟಪದಡಿ ಅನುಭವ ಮತ್ತು ಅಭಿಪ್ರಾಯದ ಮಂಟಪದ ಅಡಿನಲ್ಲಿ ಚರ್ಚಿಸಿ ಅಂತಿಮವಾಗಿ ಅದನ್ನು ಸಮಾಜಕ್ಕೆ ಮತ್ತು ದೇಶಕ್ಕೆ ಮುಟ್ಟಿಸ್ಬೇಕು ಅನ್ನೋದು ಈ ಸಂಘದ ಉದ್ದೇಶ ಇದೆ. ದಯಮಾಡಿ ಎಲ್ಲರೂ ಈ ಸಂಘಕ್ಕೆ ನೀವು ಇದರಲ್ಲಿ ದೂರವಾಣಿ ಕರೆಯನ್ನು ನಾವು ಕೊಟ್ಟಿದ್ದೀವಿ. ಈ ದೂರವಾಣಿ ಕರೆಗೆ ನಿಮ್ಮ ಹೆಸರುಗಳನ್ನು ದಾಖಲೆ ಮಾಡಿಸಿ, ಫೋನ್ ಮುಖಾಂತರ ದಾಖಲೆ ಮಾಡಿಸಿ, ಅದಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನು ವೇದಿಕೆ ಮಾಡಿ ಇದನ್ನು ನಾವು ಮಾಧ್ಯಮಗಳಲ್ಲಿ ನಾವು ಬಿಡಬೇಕಂತ ಮಾಡಿದ್ದೀವಿ.